ನಮಸ್ಕಾರ. ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಮರುವಿನ ಕಾಯಿಲೆ, ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯಾರಲ್ಲಿ ಬರುತ್ತೆ, ಅದನ್ನ ಹೇಗೆ ಪತ್ತೆ ಹಚ್ಚೋದ್ರ ಬಗ್ಗೆ ಇವತ್ತು ತಿಳ್ತಾ ಹೋಗೋಣ ಅಂತೆ. ಎಲ್ಲಾ ಕಾಯಿಲೆ, ಎಲ್ಲಾ ಸಣ್ಣ ಪುಟ್ಟ ಮರ್ತು ಹೋಗೋದನ್ನ ನಾವು ಮರುವಿನ ಕಾಯಿಲೆ ಅಂತ ಹೇಳ್ಬೋದಾ? ಖಂಡಿತ ಇಲ್ಲ. ಚಿಕ್ಕದಾಗಿ ಯಾವತ್ತಾದ್ರೂ ನೀವು ಒಂದು ನಿಮ್ದು ಕಾರ್ ಕೀನೋ ಬೈಕ್ ಕೀನೋ ಎಲ್ಲೋ ಒಂದ್ ಕಡೆ ಬಿಟ್ಟು ಹೋಗಿರ್ತೀರಾ, ಅಥವಾ ನಿಮ್ ಪೆನ್ ಎಲ್ಲೋ ಇಟ್ಟಿದ್ದನ್ನ ಮರ್ತು ಹೋಗಿರ್ತೀರಾ. ನಿಮ್ಮ ಸಣ್ಣ ಪುಟ್ಟ ವಸ್ತುಗಳನ್ನ ಮರ್ತು ಹೋಗೋದು ಯಾವಾಗ್ಲೂ ಅಪರೂಪವಾಗಿ ಮರ್ತು ಹೋಗ್ತಾ ಇದ್ರೆ ಅದನ್ನ ಕಾಯಿಲೆ ಅಂತ ಹೇಳೋದಿಲ್ಲ. ಆದ್ರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದಾಗ, ಅದು ನಿಮ್ಮ ದಿನಚರಿ ನಡೆಸೋದಕ್ಕೆ ನಿಮ್ಗೆ ತುಂಬಾ ಬಾಧೆ ಕೊಡ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದಾಗ ಮಾತ್ರ ನಾವು ಅದನ್ನ ಮರುವಿನ ಕಾಯಿಲೆಯಾಗಿ ಅಂತ ಹೇಳಿ ಪರಿಗಣಿಸ್ತಾ ಹೋಗ್ತೇವೆ. ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತೇವೆ ಅಂತ. ಸೊ ಹೇಗೆ ಪತ್ತೆ ಹಚ್ಚೋದು ಒಬ್ಬ ವ್ಯಕ್ತಿಗೆ ಮರುವಿನ ಕಾಯಿಲೆ ಇದೆ ಅಂತ ಹೇಳೋದ್ರ ಬಗ್ಗೆ? ಹೇಗೆ ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಮ ಯಾವುದೋ ಒಂದು ದಿನಚರಿ ಪ್ರತಿನಿತ್ಯ ಮಾಡ್ತಕ್ಕಂಥ ಕಾರ್ಯಗಳು, ಒಂದು ಗೃಹಿಣಿ ಒಂದು ಮನೆಯಲ್ಲಿ ಒಂದು ಅಡುಗೆ ಮಾಡ್ತಕ್ಕಂಥದ್ದು, ಅದು ಆ ರೆಸಿಪಿನ ಮರ್ತೋದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಏನ್ ಹಾಕ್ಬೇಕು ಅಂತ ಸಂಪೂರ್ಣವಾಗಿ ಮರ್ತು ಹೋಗಿ ತುಂಬಾ ಹೆಚ್ಚಿನ ಬಾಧೆ ಆಗ್ತಾ ಇದೆ ಅವರಿಗೆ, ನೆನ್ಪು ಮಾಡ್ಕೊಂಡು ಯಾವ್ದನ್ನ ಎಷ್ಟೋ ವರ್ಷಾನ್ಗಟ್ಲೆಯಿಂದ ಮಾಡ್ತಕ್ಕಂಥ ಅದು ಕಾರ್ಯ ಏನಿತ್ತು, ಒಂದು ಅಡಿಗೆ ಮಾಡೋದಾಗ್ಲಿ ಏನಾಗ್ಲಿ, ಅದನ್ನ ಅವರು ತುಂಬಾ ಸುಲಭವಾಗಿ ಮರ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ನಿಜವಾಗ್ಲೂ ಸೀರಿಯಸ್ ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಹೊರಗಡೆ ಹೋಗಿ ಒಂದು ತರಕಾರಿ ತಗೊಂಡ್ ಬರೋದು, ಒಂದು ಹಾಲು ತಗೊಂಡ್ ಬರೋದು, ಅವರಿಗೆ ಏನ್ ಮನೆಗೆ ಬೇಕಂತ ಪದಾರ್ಥಗಳನ್ನ ತಗೊಂಡ್ಬರೋದು, ಅದು ಅಭ್ಯಾಸವಾಗಿ ಸುಮಾರು ವರ್ಷದಿಂದ ಮಾಡ್ಕೊಂಡ್ ಬಂದಿರ್ತಾರೆ. ಆದ್ರೆ ಇತ್ತೀಚಿನ ಟೈಮ್ನಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಅವರು ಆ ಶಾಪ್ ಎಲ್ಲಿದೆ, ಅವರು ಆ ಕಿರಾಣಿ ಅಂಗಡಿ ಎಲ್ಲಿದೆ, ಆ ಶಾಪ್ ಅಡ್ರೆಸ್ಸೇ ಮರ್ತು ಹೋದ್ರೆ, ಅಥವಾ ಹೊರಗಡೆ ಹೋದಾಗ ಅಲ್ಲಿಂದ ವಾಪಸ್ ಮನೆಗೆ ಹೇಗ್ ಬರೋದು ಅಂತ ಹೇಳಿ ಮನೆ ಅಡ್ರೆಸ್ಸೇ ಮರ್ತು ಹೋದ್ರೆ, ಅಥವಾ ಕೆಲವೊಂದು ಸಣ್ಣ ಪುಟ್ಟ ಬ್ಯಾಂಕ್ ಅಡ್ರೆಸ್, ಅವ್ರೇನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗೆ ಹೋಗ್ತಿದ್ರು ಆ ಬ್ಯಾಂಕ್ ಅಡ್ರೆಸ್ಸೇ ಮರ್ತು ಹೋದ್ರೆ, ಅಥವಾ ಅಲ್ಲಿ ತುಂಬಾ ವರ್ಷಗಳಿಂದ ಮಾಡ್ಕೊಂಡ್ ಬಂದಿರೋ ಅವ್ರ ಪಾಸ್ವರ್ಡ್, ಅದನ್ನ ಉಪಯೋಗಿಸ್ಕೊಂತಿರೋ ಅವ್ರ ಬ್ಯಾಂಕ್ ಪಾಸ್ವರ್ಡ್ ಆಗ್ಲಿ, ಅವ್ರದನ್ನ ತುಂಬಾ ಸಡನ್ ಆಗಿ ಅವ್ರು ಮರ್ತು ಹೋಗ್ಬಿಟ್ರೆ, ಇದೆಲ್ಲ ಸ್ವಲ್ಪ ಕೆಲವೊಂದು ಸೀರಿಯಸ್ ವಿಚಾರ ಆಗಿರತ್ತೆ. ಬಟ್ ಇತ್ತೀಚಿನ ಟೈಮಲ್ಲಿ ಅವ್ರ ಫೋನ್ ನಂಬರೇ ಅವ್ರಿಗೆ ನೆನಪಾಗ್ತಾ ಇಲ್ಲ ಅಂದದ್ದು ತುಂಬಾ ಆಬ್ವಿಯಸ್ ಅನ್ಸುತ್ತೆ ಅಂತ ಹೇಳಿದಾಗ, ಅವಾಗ ನಾವು ಖಂಡಿತವಾಗ್ಲಿ ಅದನ್ನ ತುಂಬಾ ಸ್ವಲ್ಪ ಸೀರಿಯಸ್ ಆಗಿ ಪರಿಗಣಿಸ್ಬೇಕಾಗತ್ತೆ ಮರುವಿನ ಕಾಯಿಲೆ ಅಂತ ಹೇಳ್ಬಿಟ್ಟು. ಇಷ್ಟಲ್ದೇನೆ ಯಾವಾಗ್ಲೂ ಮರುವಿನ ಜೊತೆನೆ ಶುರು ಆಗ್ಬಹುದು. ಬಟ್ ಕೆಲವೊಮ್ಮೆ ಏನಾಗತ್ತೆ, ಅದು ಕೆಲವೊಂದು ವಿಧಗಳಲ್ಲಿ ಇದು ಒಂದು ಬಿಹೇವಿಯರಲ್ ಡಿಸ್ಟರ್ಬೆನ್ಸಸ್ ಆಗಿ, ಅಂದ್ರೆ ವರ್ತನೆಯಲ್ಲಿ ವ್ಯತ್ಯಾಸ ಆಗಿ ಕಂಡು ಬರ್ತಾ ಹೋಗ್ಬೋದು. ತುಂಬಾ ಸಿಟ್ಟು, ತುಂಬಾ ಕೋಪ, ತುಂಬಾ ಅಗ್ರೆಸಿವ್ ಆಗೋದು, ಇದು ಕೂಡ ಅದ್ರ ಜೊತೆಗೆ ಬರ್ತಾ ಹೋಗ್ಬೋದು. ಮತ್ತೆ ಅವ್ರ ದಿನಚರಿಯಲ್ಲಿ ಮಾಡ್ತಕ್ಕಂಥ ಕೆಲವೊಂದು ಕಾರ್ಯಗಳು, ಫಾರ್ ಎಕ್ಸಾಂಪಲ್ ಅವರು ಹೆಣ್ಮಕ್ಳು ಜಡೆ ಹಾಕೋದು ಅಥವಾ ಅವ್ರ ಬಟ್ಟೆ ಹಾಕೊಳ್ಳೋದು, ಅದ್ ಹೇಗ್ ಹಾಕೊಳ್ಳೋದಂತಾನೆ ಮರ್ತೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಇದು ತುಂಬಾ ಸೀರಿಯಸ್ ವಿಚಾರ ಆಗಿರುತ್ತೆ. ಇತ್ತೀಚೆಗಿನ ಕೆಲವೊಂದು ಕಾನ್ವರ್ಸೇಷನ್ ಮರ್ತು ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಮಗಳ ಜೊತೆನೋ ಮಗನ ಜೊತೆನೋ ಕೂತು ಮಾತಾಡಿದ್ದನ್ನ, ನಿನ್ನೆ ಕುತ್ಕೊಂಡು ಮಾತಾಡಿದ್ರನ್ನ ಆ ವಿಚಾರನೇ ಇವತ್ತು ಕೇಳಿದಾಗ ಮರ್ತು ಹೋಗ್ತಿರ್ತಾರೆ. ಮತ್ತೆ ತುಂಬಾ ರಿಪಿಟೇಷನ್ ಮಾಡ್ತಾ ಇರ್ತಾರೆ, ಪದೇ ಪದೇ ಕೇಳಿದ ಪ್ರಶ್ನೆನೇ ಕೇಳ್ತಾ ಇರ್ತಾರೆ ನೆನ್ಪಿಟ್ಕೊಳ್ದೆ. ಸೊ ಅಷ್ಟೇ ಅಲ್ದೇನೆ ಇತ್ತೀಚಿನ ಆಗಿನ ಯಾವುದೋ ಒಂದು ಹಬ್ಬನೋ ಯಾವುದೋ ಒಂದು ಫಂಕ್ಷನ್ಸೋ ಸೆಲೆಬ್ರೇಟ್ ಮಾಡಿರೋದನ್ನ ತುಂಬಾ ಇತ್ತೀಚೆಗೆ ಮಾಡ್ತಕ್ಕಂಥ ವಿಚಾರಗಳನ್ನ ಅವ್ರು ಮರ್ತು ಹೋಗ್ತಿದ್ದಾರೆ ಅಂತ ಹೇಳಿದಾಗ ಖಂಡಿತ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ಬೇಕಾಗುತ್ತೆ. ಇಂಥ ಕಾಯಿಲೆ, ಇಂಥ ಲಕ್ಷಣಗಳು ಕಂಡು ಬಂದಾಗ, ಅಥವಾ ಮಾತಾಡುವಾಗ ಪದಗಳೇ ಹೊರಡ್ತಾ ಇಲ್ಲ ಅಂತ ಹೇಳಿದಾಗ, ಅಥವಾ ಹೆಸರುಗಳು ಮರ್ತೋಗ್ತಿದೆ ಅಂತ ಹೇಳಿದಾಗ, ತುಂಬಾ ಹತ್ತಿರವಾದ ವ್ಯಕ್ತಿಯ ಮುಖ ಪರಿಚಯನೇ ಮರ್ತೋಗ್ತಾ ಇದೆ ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಅವರ ಮಗನೋ ಮಗಳನೋ ಹೆಸರು ಮರ್ತೋಗ್ತಾ ಇದ್ದಾರೆ, ಮತ್ತೆ ಅವ್ರ ತುಂಬಾ ಹತ್ತಿರದ ಸಂಬಂಧಿಗಳು ಮನೆಗೆ ಬಂದು ವಿಸಿಟ್ ಮಾಡಿದಾಗ ಅವ್ರ ಮುಖಗಳೇ ಅವ್ರಿಗೆ ಗುರ್ತಿಸಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ತುಂಬಾ ರೆಗ್ಯುಲರ್ ಆಗಿ ನೋಡ್ತಿರೋರ್ನ ಅವ್ರ ಮುಖಗಳನ್ನೇ ಅವ್ರಿಗೆ ಗುರ್ತಿಸಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಎಲ್ಲೋ ಒಂದ್ ಕಡೆ ಇದು ಮರುವಿನ ಕಾಯಿಲೆನ ಲಕ್ಷಣ. ಮತ್ತೆ ಇದನ್ನ ಖಂಡಿತವಾಗ್ಲೂ ಆದಷ್ಟು ಬೇಗ ಬಂದು ಇದ್ರ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಲವೊಂದು ಪರೀಕ್ಷೆಗೆ ಒಳಗೊಳಿಸಿ ಕೆಲವೊಂದು ಟೆಸ್ಟ್ ಮಾಡ್ತೀವಿ ನಾವು. ಬ್ಯಾಟ್ರಿ ಆಫ್ ಟೆಸ್ಟ್, MMSE ಜೊತೆಗೆ ಕೆಲವೊಂದು ಬ್ಯಾಟ್ರಿ ಆಫ್ ಟೆಸ್ಟ್ ಇದೆ ನಮ್ಗೆ ಮೆಮೊರಿಗೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ. ಅದನ್ನ ಪತ್ತೆ ಹಚ್ಬಿಟ್ಟು ಯಾವ ಗ್ರೇಡ್ ಅಲ್ಲಿ ಇದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳೋದನ್ನ ನಾವು ಸ್ಟೇಜ್ ಮಾಡ್ಕೊಂಡು ಅದ್ರ ತಕ್ಕನಾಗಿ ಚಿಕಿತ್ಸೆ, ಕೌನ್ಸಿಲಿಂಗ್ ಎಲ್ಲ ಮಾಡ್ತಾ ಹೋಗ್ತೀವಿ ಅಂತೆ. ಇದ್ರ ಜೊತೆ ಫ್ಯಾಮಿಲಿ ಕೌನ್ಸಿಲಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಅವ್ರು ಏನು ಗುರುತಿಸ್ಬೇಕು, ಏನು ವಿಚಾರ ಬಗ್ಗೆ ಹೆಚ್ಚು ಗಮನ ವಹಿಸ್ಬೇಕು ಅನ್ನೋದನ್ನು ಕೂಡ ನಾವು ಇದರಲ್ಲಿ ಹೇಳ್ತಾ ಹೋಗ್ತೇವೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಮಸ್ಕಾರ.